ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ನಮ್ಮ ಹಿಂದಿನ ಕುರ್ಆನಿನ ಫ್ಯಾಕ್ಟ್ಸ್ಗಳ ವಿಡಿಯೋವನ್ನು ನೀವು ಬಹಳ ಮೆಚ್ಚಿದ್ದೀರಾ ಹಾಗೂ ಇದರ 2ನೇ ಪಾರ್ಟ್ ಅಪ್ಲೋಡ್ ಮಾಡಿ ಎಂದು ಸಾಕಷ್ಟು ಕಮೆಂಟ್ ಕೂಡ ಮಾಡಿದ್ದೀರಾ. ಬಹಳ ಧನ್ಯವಾದಗಳು ವೀಕ್ಷಕರೇ. ನಿಮ್ಮ ಕುರ್ಆನಿನಿಂದ ಈ ಪ್ರೀತಿಯನ್ನು ಕಂಡು ಬಹಳ ಸಂತೋಷವಾಯಿತು. ಕುರ್ಆನಿನಿಂದ ಈ ಪ್ರೀತಿಯು ಪ್ರತಿಯೊಬ್ಬನಿಗೂ ಇರಲೇಬೇಕು. ಏಕೆಂದರೆ ನಮ್ಮ ಕರ್ತನಾದ ಸರ್ವಶಕ್ತನಾದ ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮಗಾಗಿ, ನಾವು ಈ ಜಗತ್ತಿಗೆ ಬರುವ ಮುನ್ನ ನಮಗೋಸ್ಕರ ನಮ್ಮ ಉಪಯೋಗದ, ನಮಗೆ ಜೀವನ ನಡೆಸಲು ಸಹಾಯ ಮಾಡುವ ಹಲವಾರು ವಸ್ತುಗಳ ವ್ಯವಸ್ಥೆ ಮಾಡಿದ್ದಾನೆ. ನಮ್ಮ ಪ್ರತಿಯೊಂದು ಅಗತ್ಯವನ್ನು ಪೂರೈಸಿದ್ದಾನೆ. ನಮ್ಮ ಮೇಲೆ ಅವನ ಕರುಣೆಯ ಹಾಗೂ ಅವನ ಉಡುಗೊರೆಗಳ ಸುರಿಮಳೆ ಸುರಿಸಿದ್ದಾನೆ. ನಮಗೆ ಒಂದು ಮುಖ್ಯವಾದ ಉದ್ದೇಶದಿಂದ ಕಳುಹಿಸಿದ್ದಾನೆ. ಆ ಉದ್ದೇಶ ಏನೆಂದರೆ ಅವನಿಗೆ ಸಂತೋಷಪಡಿಸಿ ಅವನ ಆದೇಶಗಳ ಪ್ರಕಾರ ಜೀವನ ನಡೆಸುವುದು. ಈಗ ನಾವು ಅವನ ಇಷ್ಟೆಲ್ಲ ಉಡುಗೊರೆಗಳನ್ನು ಉಪಯೋಗಿಸಿ ನಮ್ಮಿಂದ ಅತ್ಯಂತ ಪ್ರೀತಿ ಮಾಡುವ, ನಮ್ಮನ್ನು ಅತ್ಯಂತ ಪ್ರೀತಿಸುವ ನಮ್ಮ ಅಲ್ಲಾಹನ ಪುಸ್ತಕ ನಮ್ಮ ಬಳಿ ಇದ್ದರೂ ಅದರ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ ತೋರುವುದಿಲ್ಲ ಎಂದರೆ ನಮ್ಮಿಂದ ಮುಟ್ಟಾಳ ಹಾಗೂ ದ್ರೋಹಿ ಯಾರೂ ಇಲ್ಲ. ಸೊ ಬನ್ನಿ, ಕುರ್ಆನಿನ ಇನ್ನಷ್ಟು ಕೆಲವು ಫ್ಯಾಕ್ಟ್ಸ್ಗಳನ್ನು ತಿಳಿದುಕೊಳ್ಳೋಣ ಹಾಗೂ ಇದರ ಮೂಲಕ ನಮ್ಮ ಮನದಲ್ಲಿರುವ ಕುರ್ಆನಿನ ಪ್ರೀತಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳೋಣ ಅಲ್ಲಾಹನ ಕರುಣೆಯಿಂದ. ವೀಕ್ಷಕರೇ, ಕುರ್ಆನ್ ವಿಶ್ವದಲ್ಲಿ ಅತ್ಯಂತ ಹೆಚ್ಚಾಗಿ ಓದಲಾಗುವ ಪುಸ್ತಕವಾಗಿದೆ. ಜಗತ್ತಿನಲ್ಲಿ ಬೇರೆ ಯಾವುದೇ ಪುಸ್ತಕವನ್ನು ಕುರ್ಆನ್ ಓದುವಷ್ಟು ಓದಲಾಗುವುದಿಲ್ಲ. ಪ್ರತಿದಿನ ಬೆಳಿಗ್ಗೆ ಸಂಜೆ ಇಡೀ ದಿನ ಮದರ್ಸಾಗಳಲ್ಲಿ, ಮನೆಗಳಲ್ಲಿ, ನಮಾಜಿನಲ್ಲಿ, ಅಂಗಡಿಗಳಲ್ಲಿ ಕುಳಿತುಕೊಂಡು ನಡೆಯುತ್ತಾ ಕೆಲಸ ಮಾಡುತ್ತಾ ಲಕ್ಷಾಂತರ ಜನರು ಕುರ್ಆನನ್ನು ಓದುತ್ತಿರುತ್ತಾರೆ. ಈ ಕುರ್ಆನ್ ಪುಸ್ತಕವನ್ನು ಓದುವಷ್ಟು ಬೇರೆ ಯಾವುದೇ ಪುಸ್ತಕವನ್ನು ಈ ಜಗತ್ತಿನಲ್ಲಿ ಓದಲಾಗುವುದಿಲ್ಲ. ಪವಿತ್ರ ಕುರ್ಆನನ್ನು ಲಕ್ಷಾಂತರ ಜನರು ಕಂಠಪಾಠ ಮಾಡಿದ್ದಾರೆ ಹಾಗೂ ಈ ಜಗತ್ತಿನಲ್ಲಿ ಕುರ್ಆನನ್ನು ಕಂಠಪಾಠ ಮಾಡುವವರ ಸಂಖ್ಯೆ ಪ್ರತಿದಿನ ಹೆಚ್ಚುತ್ತಲಿದೆ. ಈ ಜಗತ್ತಿನಲ್ಲಿ ಪವಿತ್ರ ಕುರ್ಆನನ್ನು ಹೊರತುಪಡಿಸಿ ಬೇರೆ ಯಾವುದೇ ಪುಸ್ತಕವನ್ನು ಇಷ್ಟು ಕಂಠಪಾಠ ಮಾಡಲಾಗಿಲ್ಲ ಹಾಗೂ ಎಂದಿಗೂ ಮಾಡಲಾಗುವುದಿಲ್ಲ. ಪವಿತ್ರ ಕುರ್ಆನ್ ಪ್ರಪಂಚದ ಸುಮಾರು ಪ್ರತಿಯೊಂದು ಭಾಷೆಯಲ್ಲಿ ಅನುವಾದ ಮಾಡಲಾಗಿದೆ ಹಾಗೂ ಇದು ಪ್ರಪಂಚದ ಇದುವರೆಗೆ ಹೆಚ್ಚು ಅನುವಾದಿಸಿರುವ ಪುಸ್ತಕವಾಗಿದೆ. ಕುರ್ಆನನ್ನು ಅನುವಾದ ಮಾಡಿರುವಷ್ಟು ಭಾಷೆಗಳಲ್ಲಿ ಬೇರೆ ಯಾವುದೇ ಪುಸ್ತಕವನ್ನು ಅನುವಾದ ಮಾಡಲಾಗಲಿಲ್ಲ. ಕುರ್ಆನಿನ ಪ್ರಾರಂಭದಲ್ಲಿರುವ ಸೂರೆ ಫಾತಿಹಾ, ಈ ಸೂರವನ್ನು ಕುರ್ಆನಿನ ಸಾರಾಂಶ ಎಂದು ಕರೆಯಲಾಗುತ್ತದೆ ಹಾಗೂ ಇದನ್ನು ಉಮ್ಮುಲ್ ಕಿತಾಬ್ ಅರ್ಥಾತ್ ಪುಸ್ತಕದ ಅಡಿಪಾಯ, ಕುರ್ಆನಿನ ಅಡಿಪಾಯ ಎಂದು ಕೂಡ ಕರೆಯಲಾಗುತ್ತದೆ. ಕುರ್ಆನಿನ 22ನೇ ಹಾಗೂ 23ನೇ ಅಧ್ಯಾಯದಲ್ಲಿರುವ ಸೂರೆ ಯಾಸೀನನ್ನು ಕುರ್ಆನಿನ ಹೃದಯ ಎಂದು ಕರೆಯಲಾಗುತ್ತದೆ. ಪವಿತ್ರ ಕುರ್ಆನಿನಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲಾನ 99 ಹೆಸರುಗಳಿವೆ. ರಹ್ಮಾನ್, ರಹೀಮ್, ಕುದ್ದೂಸ್, ಮಲಿಕ್, ಈ ರೀತಿ ಅಲ್ಲಾಹ್ ಸುಬ್ಹಾನಹು ವ ತಆಲಾನ 99 ಹೆಸರುಗಳು ಕುರ್ಆನಿನಲ್ಲಿ ಉಲ್ಲೇಖಿಸಲಾಗಿದೆ ಹಾಗೂ ಪ್ರತಿಯೊಂದು ಹೆಸರು ಅವರ ಒಂದು ವಿಶೇಷ ಶಕ್ತಿಯನ್ನು, ವಿಶೇಷ ಗುಣಲಕ್ಷಣವನ್ನು ಪ್ರತಿಬಿಂಬಿಸುತ್ತದೆ. ಪವಿತ್ರ ಕುರ್ಆನಿನಲ್ಲಿ ವಿಜ್ಞಾನ, ಇತಿಹಾಸ, ನೀತಿಶಾಸ್ತ್ರ, ಗಣಿತಶಾಸ್ತ್ರ, ಮಾನವ ಜೀವನದ ತತ್ವಗಳಂತಹ ವಿವಿಧ ಜ್ಞಾನಗಳನ್ನು ಉಲ್ಲೇಖಿಸಲಾಗಿದೆ. ಕುರ್ಆನಿನಲ್ಲಿ ಉಲ್ಲೇಖಿಸದ ಯಾವುದೇ ಜ್ಞಾನವಿಲ್ಲ.
ಪ್ರತಿ ಒಂದು ಜ್ಞಾನದ ಬಗ್ಗೆ ಕುರ್ಆನಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ಪವಿತ್ರ ಕುರ್ಆನ್ ಸರ್ವ ಜ್ಞಾನಗಳ ಎಲ್ಲ ಜ್ಞಾನಗಳ ಮೂಲವಾಗಿದೆ. ಇದರ ಒಂದು ಉದಾಹರಣೆ ನೀವು ನಮ್ಮ ಈ ಕುರ್ಆನ್ ಮತ್ತು ಅದರ ಪವಾಡಗಳು ಖಗೋಳ ವಿಜ್ಞಾನದಲ್ಲಿ ಈ ವಿಡಿಯೋವಲ್ಲೂ ಸಹ ನೀವು ನೋಡಬಹುದು. ಈ ಪವಿತ್ರ ಕುರ್ಆನ್ ಓದುವುದರಿಂದ ಪ್ರತಿ ಒಂದು ಅಕ್ಷರದ ಬದಲು 10 ಪುಣ್ಯಗಳು ಸಿಗುತ್ತದೆ. ಉದಾಹರಣೆಗೆ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಈ ಒಂದು ಆಯತ್ ನಾವು ಓದಿದ್ದರೆ ಇದರಲ್ಲಿ ಮೊದಲನೇ ಪದ ಅಲ್ಹಮ್ದ್, ಇದು ಒಂದು ಅಕ್ಷರವಲ್ಲ. ಅಲಿಫ್, ಲಾಮ್, ಹಾ, ಮೀಮ್, ದಾಲ್, ಈ ರೀತಿ ಕೇವಲ ಅಲ್ಹಮ್ದ್ ಓದಿದರೆ 50 ಪುಣ್ಯಗಳು ನಮಗೆ ಸಿಗುತ್ತದೆ. ಕುರ್ಆನಿನ ಅರ್ಥವನ್ನು ಅರ್ಥ ಮಾಡಿಕೊಳ್ಳದೆ ಹಾಗೇ ಓದಿದರೂ ಸಹ ಪ್ರತಿ ಒಂದು ಅಕ್ಷರದ ಬದಲು 10 ಪುಣ್ಯಗಳು ಸಿಗುತ್ತವೆ. ಕುರ್ಆನಿನ ಮಕ್ಕಿ ಸೂರಗಳಲ್ಲಿ ಅರ್ಥಾತ್ ಮಕ್ಕಾ ಮುಕರಮದಲ್ಲಿ ಇರಿಸಲಾದ ಸೂರಗಳಲ್ಲಿ ಹೆಚ್ಚಾಗಿ ಅಕಾಯಿದ್ ಅರ್ಥಾತ್ ನಂಬಿಕೆಗಳನ್ನು ಉಲ್ಲೇಖಿಸಲಾಗಿದೆ. ಹಾಗೂ ಮದನಿ ಸೂರಗಳಲ್ಲಿ ಅರ್ಥಾತ್ ಮದೀನಾ ಮುನವ್ವರದಲ್ಲಿ ಇರಿಸಲಾದ ಸೂರಗಳಲ್ಲಿ ಹೆಚ್ಚಾಗಿ ನಿಯಮಗಳು ಮತ್ತು ಕಾನೂನುಗಳನ್ನು ಉಲ್ಲೇಖಿಸಲಾಗಿದೆ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಕುರ್ಆನ್ ಕಲಿಯುವವರು ಹಾಗೂ ಕುರ್ಆನ್ ಕಲಿಸುವವರು ನಿಮ್ಮಲ್ಲಿ ಅತ್ಯುತ್ತಮ ವ್ಯಕ್ತಿಗಳು. ಸೊ ವೀಕ್ಷಕರೇ, ನಾವು ಕುರ್ಆನ್ ಕಲಿಯಬೇಕು, ಕಲಿಸಬೇಕು. ಬನ್ನಿ ನಾವು ಕುರ್ಆನನ್ನು ಕಲಿಯೋಣ, ಕಲಿತವರು ಬೇರೆಯವರನ್ನು ಕಲಿಸೋಣ. ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸ್ನೇಹಿತರಲ್ಲಿ. ಇದೇ ರೀತಿ ನಾವು ಕೂಡ ಇನ್ಶಾಲ್ಲಾ ಡಿಸೆಂಬರ್ 1ರಿಂದ ಕುರ್ಆನ್ ಕ್ಲಾಸಸ್ ನಮ್ಮ ಈ ಕನ್ನಡ ಇಸ್ಲಾಮಿಕ್ ಎಜುಕೇಷನ್ ಚಾನಲಿನಲ್ಲಿ ಪ್ರಾರಂಭಿಸಲಿದ್ದೇವೆ. ಅದರಲ್ಲಿ ಅತ್ಯಂತ ಸರಳವಾದ, ಅತ್ಯಂತ ಸುಲಭವಾದ ರೂಪದಲ್ಲಿ ಕುರ್ಆನನ್ನು ಕಲಿಸಲಾಗುತ್ತದೆ. ಕುರ್ಆನಿನ ಬೇಸಿಕ್ ಅಕ್ಷರಗಳ ಗುರುತೇ ಇಲ್ಲದಿದ್ದವರು ಸಹ ಇನ್ಶಾಲ್ಲಾ ಆದಷ್ಟು ಬೇಗ ಕುರ್ಆನನ್ನು ಓದುವವರಾಗಬಹುದು. ಈ ರೀತಿ ಸುಲಭವಾಗಿ ನಾವು ಇನ್ಶಾಲ್ಲಾ ಡಿಸೆಂಬರ್ 1ರಿಂದ ಕುರ್ಆನ್ ಕ್ಲಾಸಸ್ ಪ್ರಾರಂಭಿಸಲಿದ್ದೇವೆ. ಅವುಗಳನ್ನು ನೀವು ವೀಕ್ಷಿಸಬೇಕೆಂದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.